ನಮಸ್ಕಾರ ಗುರು, ಮತ್ತೊಂದು ಹುಡುಗ ಸ್ವಾಗತ. ಇವತ್ತು ನೋಡ್ರಿ ನಾವು ಹಾಸ್ಟೆಲಲ್ಲಿ ತಯಾರಾಗಿ ಮಧ್ಯಾಹ್ನ ಬಾಂಬ್ ಕೊಡ್ಬಿಟ್ಟಿವ್ರಿ. ಯಾಕಂತಂದ್ರೆ ಆ ಕಾಲೇಜ್ಗೆ ಹೋಗಿಲ್ಲ, ನಾವು ಊರ ಕಡೆ ಹೋಗ್ಬೇಕಲ್ಲ. ಆ ಕಾರಣದಿಂದ ಬಿಸಿಲೊಳಗೆ ನಡ್ಕೊಂಡು ಹೋಗೋ ಸ್ಥಿತಿ ಬಂದುಬಿಟ್ಟಿದ್ದು ಗುರು. ಏನು ಮಾಡೋದು, ಗಾಡಿನೂ ಇಲ್ಲ, ಏನಿಲ್ಲ, ನಡ್ಕೊಂಡು ಹೋಗೋ ಪರಿಸ್ಥಿತಿ ನಮಗೆ ಬಂದಿದೆ. ಇದು ನಮ್ಮ ಫ್ರೆಂಡು ಭಾಳ ಬಿಸಿಲಾಗಿ ನಡ್ಕೊಂಡು ಹೊಂಟನ್ರಿ. ಭಾಳ ಕೆಂಪಗಾದ್ರೆ ಮತ್ತು ಕಪ್ಪಾಗ್ತಾನೆ ರೀ ಅವ. ನಾನು ಆಲ್ರೆಡಿ ಕಪ್ಪಗಿದ್ದೀನಿ ನೋಡಿದ್ರೆ. ಇದೇ ನೋಡ್ರಿ ಹಾಸ್ಟೆಲ್ ನಮ್ಮದು. ಭಾಳ ಯಾದಗಿರಿಯಿಂದ 13 ಕಿಲೋಮೀಟ್ರ್ ದೂರ ಊರು. ಒಂದು ಗಾಡಿ ಇಲ್ಲ, ಏನಿಲ್ಲ, ಬಸ್ಸೂ ಇಲ್ಲ. ಯಪ್ಪ ಹಣೆ ಬರ್ ಭಾಳ ದೂರ ಐತ್ರಿ. ಹಂಗೆ ರೋಡಿಗೆ ಬಂದ ತಕ್ಷಣ ನಮ್ಗೆ ಗಾಡಿ ಸಿಕ್ಕಿದ್ದು ಗುರು, ಪುಣ್ಯ ನಮ್ಮದು ಅಂದ್ಕೋಬೇಕು. ಹಂಗೆ ನಮ್ಮ ವಿಧಾನಸೌಧವರೆಗೆ ನಮ್ಮ ಅಣ್ಣವರು ಡ್ರಾಪ್ ಮಾಡಿದ್ರು ಗುರು. ಭಾಳ ಎಲ್ಪ್ ಆಯಿತು. ಯಾಕಂತಂದ್ರೆ ಅಲ್ಲಿಂದ ನಡ್ಕೊಂಡು ಬರೋಪಟ್ಟಿಗೆ ನಾವು ಸೆಟ್ಕೊಂಡು ಹೋಗ್ತಿದ್ವಿ ಪಾಕ ಈ ಬಿಸಿಲಿಗೆ ಅಂತಂದ್ರು ಗೈಸ್. ಮತ್ತು ನಮ್ಮ ಫ್ರೆಂಡ್ಸ್ ಶುರು ಆಯ್ತು ರೀ. ಭಾಳ ವಿಧಾನಸೌಧಗೂ ಬಂದೇ ಬಿಡುತ್ತೆ. ನಮ್ಮ ವಿಧಾನಸೌಧ ಯಾದಗಿರಿ ಭಾಳ ದೊಡ್ಡದು ಐತಿ. ವಿಧಾನಸೌಧ ಇರೋದ್ರಿಂದ ಭಾಳ ಖುಷಿ ರೀ ನಮ್ಗೆ. ಯಾಕಂತಂದರೆ ಯಾದಗಿರಿ ಒಳಗೆ ವಿಧಾನಸೌಧ ಅದಂತಂದರೆ ನೋಡ್ತಿದ್ರಲ್ಲ, ಇದೇ ರೀ ವಿಧಾನಸೌಧ ನಮ್ಮದು.